ಬಂಧುಗಳೇ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ನವೀನ್. ನಮ್ಮ ಕರ್ನಾಟಕ ನ್ಯೂಸ್ 24x7. 2-3 ತಿಂಗಳು, ಒಂದು 6-7 ತಿಂಗಳಿಂದ ಈ ರಸ್ತೆ ಈ ರೀತಿ ಇರೋದು ನೋಡ್ತಾ ಇರ್ಬೋದು. ಇಲ್ಲಿನ ಏನು ಹೆನ್ನಾಗರ ಗ್ರಾಮ ಪಂಚಾಯಿತಿಗೆ ವ್ಯಾಪ್ತಿಗೆ ಸೇರಿರುವಂತಹ ಯರಂಡಳ್ಳಿ, ಇದು ಆನೇಕಲ್ ತಾಲೂಕಿನ ಹೆನ್ನಾಗರ ಗ್ರಾಮ ಪಂಚಾಯಿತಿಗೆ ವ್ಯಾಪ್ತಿಗೆ ಸೇರಿರುವಂತಹ ಯರಂಡಳ್ಳಿ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಅಕ್ಕಪಕ್ಕ ಎಲ್ಲ ಕಂಪನಿಗಳಿದ್ದಾವೆ, ಎಷ್ಟೆಲ್ಲ ನೋಡ್ತಾ ಇರ್ಬೋದು. ಇದು ಮೇನ್ ರಸ್ತೆ. ಇದು ಈ ರಸ್ತೆಯಲ್ಲಿ ಈ ರೀತಿ ರಸ್ತೆಗಳೆಲ್ಲ ಹದಗೆಟ್ಟು ನಿಂತಿದ್ದಾವೆ. ಇದ್ರ ಬಗ್ಗೆ ಯಾವುದೇ ರೀತಿ ಅಧಿಕಾರಿಗಳು ಗಮನಕ್ಕೆ ತಗೊಳ್ಳಲ್ಲ. ಹಾಗೆ ಜನಗಳಿಗೆ ಮಾತಿನ ಸುಳ್ಳು ಹೇಳಿ ಓಟ್ ಪಡೆದುಕೊಳ್ಳುವಂತಹ ಏನು BJP, ಈ ಕಾಂಗ್ರೆಸ್ಸು, JDS ಅನ್ನುವಂತಹ ಪಕ್ಷಗಳ ಈ ಭ್ರಷ್ಟ ರಾಜಕಾರಣಿಗಳ ವ್ಯವಸ್ಥೆ ಹೇಗಿದೆ ಅಂದರೆ ನೋಡ್ತಾ ಇರ್ಬೋದು. ಎಷ್ಟು ಮಟ್ಟಕ್ಕೆ ಹಳ್ಳಗಳು ಬಿದ್ದಿದ್ದಾವೆ. ಇದ್ರ ಬಗ್ಗೆ ಯಾವುದೇ ರೀತಿ ಅಧಿಕಾರಿಗಳು ಗಮನಕ್ಕೆ ತಗೊಳ್ಳಲ್ಲ. PDO ಅಧಿಕಾರಿಗಳಂತೂ ಹೇಳಬೇಕಂದ್ರೆ ಇವರಿಗೆ ಬೇಜವಾಬ್ದಾರಿತನದಿಂದ ಕೆಲಸಗಳನ್ನು ಮಾಡ್ತಾರೆ. ಸಾರ್ವಜನಿಕರುಗಳಿಗೆಲ್ಲ ಎಷ್ಟೆಲ್ಲ ಸಮಸ್ಯೆಗಳಾಗ್ತವೆ ನೋಡ್ತಾ ಇರ್ಬೋದು. ನೋಡಿ, ವೆಹಿಕಲ್ಗಳೆಲ್ಲ ಯಾವ ರೀತಿ ಅಡ್ಡಾಡ್ತವೆ ನೋಡ್ತಾ ಇರ್ಬೋದು. ಇವರಿಗೆ ಎಷ್ಟು ಹಿಂಸೆ ಆಗ್ತಾಯಿದೆ ಅಂದರೆ, ಇದು ಸುಮಾರು 6-7 ಒಂದು ವರ್ಷದಿಂದ, 6-7 ತಿಂಗಳಿಂದ ಈ ಸಮಸ್ಯೆಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಇವರಿಗೆಲ್ಲ ಏನಕ್ಕಿರಿ? ಸರ್ಕಾರದಿಂದ ವೇತನಗಳ ಕೊಟ್ಕೊಂಡು, ಸರ್ಕಾರಕ್ಕೆ ನಾವೆಲ್ಲ ಕಟ್ಟುವಂತಹ ತೆರಿಗೆ ಹಣದಲ್ಲಿ ಇವರಿಗೆ ಸಂಬಳಗಳನ್ನು ಕೊಟ್ಕೊಂಡು ಇವರಿಗೆ ಯಾವುದೇ ರೀತಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತಾಯಿಲ್ಲ. ನೋಡ್ತಾ ಇರ್ಬೋದು ಯಾವ ಮಟ್ಟಕ್ಕೆ ಈ ರಸ್ತೆಗಳೆಲ್ಲ ಈ ರೀತಿ ಹದಗೆಟ್ಟು ನಿಂತಿದೆ ನೋಡ್ತಾ ಇರ್ಬೋದು. ಸಾರ್ವಜನಿಕರುಗಳಿಗೆಲ್ಲ ಎಷ್ಟೆಲ್ಲ ಓಡಾಡೋದಕ್ಕೆ ಎಷ್ಟೆಲ್ಲ ಸಮಸ್ಯೆಗಳಾಗ್ತವೆ. ಆದರೆ ಅಧಿಕಾರಿಗಳಿಗೆ ಗಮನಕ್ಕೆ ಇದನ್ನು ತಗೊಳ್ಳಲ್ಲ. ಹಾಗೆ ಪಂಚಾಯಿತಿಯ ಮೆಂಬರ್ಗಳಂತ ಹೇಳ್ಕೊಂಡು ಅಡ್ಡಾಡ್ಕೊಂಡಿರ್ತಾರೆ. ಜನಗಳಿಗೆ ಸುಳ್ಳು ಮಾಹಿತಿಗಳನ್ನು ಕೊಟ್ಕೊಂಡು ಜನಗಳಿಗೆ ನಾವು ಆ ಕೆಲಸ ಮಾಡ್ತೀವಿ, ನಾವು ಈ ಕೆಲಸ ಮಾಡ್ತೀವಿ ಅಂತ ಹೇಳ್ಕೊಂಡು ಬುಗಡೆ ಬಿಟ್ಕೊಂಡು ಜನಗಳಿಗೆ ಮೋಸದ ಜಾಲಕ್ಕೆ ತಳ್ಳಿ ಅವರ ಹತ್ರ ಓಟನ್ನು ಪಡೆದುಕೊಳ್ತಾರೆ. ಆದರೆ ರಸ್ತೆಗಳನ್ನು ಈ ರೀತಿ ಹದಗೆಟ್ಟು ನಿಂತಿದ್ದಾವೆ. ಯಾವುದೇ ರೀತಿ ಅಭಿವೃದ್ಧಿ ಕಡೆ ಗಮನ ಹರಿಸೋದಿಲ್ಲ ಇಲ್ಲಿನ ಮೆಂಬರ್ಗಳು. ನಾಚಿಕೆ ಆಗಬೇಕು ಇವರಿಗೆಲ್ಲ. ಇವರಿಗೆಲ್ಲ ಓಟ್ ಹಾಕ್ತಾರೆ, ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ. ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಈ ರಸ್ತೆಗಳನ್ನು ಅಭಿವೃದ್ಧಿ ಮಾಡಬೇಕು. ಇಲ್ಲಿನ ಸ್ಥಳೀಯರಿಗಾಗಲಿ ಜನತೆಗಳಿಗಾಗಲಿ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾವೆ ಅನ್ನೋದು ಈ ನಿಟ್ಟಲ್ಲಿ ನೋಡ್ತಾ ಇರೋ ಬಂಧುಗಳೇ. ನೋಡಿ, ಇವತ್ತೇ ಅಲ್ಲ, ಕಳೆದ ಒಂದು 3-4 ದಿನ ಹಿಂದೆ ಹೋಗಿರುವಾಗ ಪಂಚಾಯಿತಿ ಒಳಗಡೆ ಒಂದು 10:30 11 ಗಂಟೆಗೆ ಸರ್ಕಾರಿ ಕಚೇರಿಗೆ ಹೋಗಿದ್ವಿ ನಾವು. ಹೆನ್ನಾಗರ ಗ್ರಾಮ ಪಂಚಾಯಿತಿಗ ಸರ್ಕಾರಿ ಕಚೇರಿಗೆ ಹೋಗಿದ್ವಿ. ಆ ಸರ್ಕಾರಿ ಕಚೇರಿಗಳಲ್ಲಿ ಏನು ಸರ್ಕಾರಿ ಅಧಿಕಾರಿಗಳು ಕೂಡ ಕೆಲಸಗಳನ್ನು ಮಾಡ್ತಾ ಇರಲ್ಲ. ಸೀಟೆಲ್ಲ ಖಾಲಿ ಇರ್ತವೆ. 11 ಗಂಟೆ 10:30 11 ಗಂಟೆ 11:15 ಆದ್ರೂ 11:15 ಆದ್ರೂ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಇರಲ್ಲ ಅಧಿಕಾರಿಗಳು. ಯಾವುದು ನೋಡಿದ್ರೂ ಆ ಫ್ಯಾನ್ಗಳೆಲ್ಲ ಓಡ್ತಾ ಇರ್ತವೆ. ಆ ಅಧಿಕಾರಿಗಳು ಆ ಸೀಟಲ್ಲಿ ಕುತ್ಕೊಂಡು ಕೆಲಸಗಳು ಮಾಡ್ತಾ ಇರಲ್ಲ. ಆ ಕರೆಂಟ್ ಬಿಲ್ಗಳೆಲ್ಲ ನಾವು ಕಟ್ಟುವಂತಹ ತೆರಿಗೆ ಹಣದಲ್ಲಿ ಅವ್ರಿಗೆ ಪ್ರತಿಯೊಂದು ಕಟ್ಟಬೇಕು. ಆದರೆ ನೋಡ್ತಾ ಇರ್ಬೋದು, ಸಾರ್ವಜನಿಕರುಗಳೆಲ್ಲ ಓಡಾಡೋಕ್ಕೆ ಎಷ್ಟೆಲ್ಲ ಸಮಸ್ಯೆಗಳಾಗ್ತವೆ. ಇಲ್ಲಿ ನೋಡ್ತಾ ಇರ್ಬೋದು, ಕಿಕ್ ಬಂಕ್ ಅಂತ ಒಂದು ರೆಸ್ಟೋರೆಂಟ್ ಮುಂಭಾಗದಲ್ಲಿ ಈ ರೀತಿ ರಸ್ತೆ ಹದಗೆಟ್ಟು ನಿಂತಿದೆ. ಕನಿಷ್ಠ ಅಂದ್ರೂ ಒಂದು 5 ಅಡಿ ಆಗಲ್ಲ ಇದು ಹದಗೆಟ್ಟು ನಿಂತಿದೆ. ನೋಡ್ತಾ ಇರ್ಬೋದು, ಸಾರ್ವಜನಿಕರಿಗೆಲ್ಲ ಎಷ್ಟೆಲ್ಲ ಸಮಸ್ಯೆಗಳಾಗ್ತವೆ ಅನ್ನೋದಲ್ಲಿ ಈ ನಿಟ್ಟಲ್ಲಿ ಗಮನಕ್ಕೆ ತಗೊಳ್ಬೋದು. ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ನಿಮಗೆಲ್ಲ ಸರ್ಕಾರದಿಂದ ಸಂಬಳಗಳನ್ನು ಕೊಟ್ಕೊಂಡು ಈ ರೀತಿ ಸಾರ್ವಜನಿಕರನ್ನು ಜೀವ ತೆಗಿತಾ ಇದ್ದಾರಲ್ಲ, ನಾಚಿಕೆ ಆಗಲ್ಲೇನ್ರಿ ಅಧಿಕಾರಿಗಳಿಗೆ ನಿಮಗೆ? ಸ್ವಾಮಿ ಸಿದ್ದರಾಜು ಅವರೇ, ತಮ್ಮಗಳಿಗೆ ಸರ್ಕಾರದಿಂದ ಸಂಬಳಗಳು ಕೊಡ್ತಾ ಇದ್ದೀವಿ, ಕುತ್ಕೊಂಡು ಆರಾಮಾಗಿ ತಿನ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದೀರಾ. ಸಾರ್ವಜನಿಕರುಗಳೆಲ್ಲ ಎಷ್ಟೆಲ್ಲ ಸಮಸ್ಯೆಗಳ ಅನುಭವಿಸ್ತಾ ಇದ್ದಾನಂತ ಇದ್ರ ಮೇಲೆ ನೋಡಿದ್ದೀರಾ, ಗಮನಕ್ಕೆ ತಗೊಂಡಿದ್ದೀರಾ ನೀವು? ನೋಡ್ತಾ ಇರ್ಬೋದು, ಸಾರ್ವಜನಿಕರಿಗೆಲ್ಲ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದ್ದಾವೆ ನೋಡ್ತಾ ಇರ್ಬೋದು. ಈ ರಸ್ತೆ ಇಷ್ಟು ಮಟ್ಟಕ್ಕೆ ಹದಗೆಟ್ಟು ನಿಂತಿದೆ, ಯಾವುದೇ ರೀತಿ ಗಮನಕ್ಕೆ ತಗೊಳ್ಳಲ್ಲ. ಇದು ಕಳೆದ ಒಂದು ಟೈಮ್ ನೋಡಿದೆ, ಇವತ್ತಲ್ಲ ನಾಳೆ ಆಗಲ್ಲ ರಸ್ತೆ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದರು, ಆದರೆ ಮಾಡಲಿಲ್ಲ. ಇದೇನೇನ್ರಿ ಅಧಿಕಾರಿಗಳು ಮಾಡ್ತಾ ಇರೋದು? ಹಾಗೆ ಬಂಧುಗಳೇ, ಕಳೆದ ಏನು ಕಚೇರಿಗೆ ಹೋಗಿದ್ವಿ ನಾವು, ನಮ್ಮ ಪಂಚಾಯಿತಿ ಕಚೇರಿಗೆ. ಯಾವುದೇ ರೀತಿ ಕೆಲಸಗಳನ್ನು ಮಾಡುವಾಗ ಒಂದು ಮನವಿ ಮಾಡೋಕ್ಕೆ ಹೋಗಿದ್ದಾಗ
ಕಚೇರಿಗಳಲ್ಲಿ ಯಾರೂ ಸಹ ಕೆಲಸಗಳನ್ನು ನಿರ್ವಹಿಸುತ್ತಿರಲಿಲ್ಲ. ಅಷ್ಟು ಅವ್ಯವಹಾರಗಳು ನಡೀತವೆ ನಮ್ಮ ಎನ್ನಾಗರ ಪಂಚಾಯಿತಿಗಳಲ್ಲಿ. ಕೆಲಸಗಳಂತ ಮಾಡೋಕ್ಕಾಗೋದಿಲ್ಲ. ನೋಡ್ತಾ ಇರ್ಬೋದು ಸಾರ್ವಜನಿಕರಿಗೆಲ್ಲ ಎಷ್ಟೆಲ್ಲ ಸಮಸ್ಯೆಗಳಾಗ್ತವೆ. ಇದು ಕಳೆದ ಏನು 3-4 ತಿಂಗಳುಗಳ ಮೇಲೆ ಆಯಿತು, ತಿಂಗಳುಗಟ್ಟಲೆ ಆಗೋಯ್ತು. ಆಗಲೇ ಆಲ್ರೆಡಿ ಈಗ 2025 ಬಂದುಬಿಡ್ತು. ಇವತ್ತು 14 ದಿನ ಕಳೀತು. 2025 ಪ್ರಾರಂಭ ಆಗಿ 14 ದಿನ ಕಳೀತು. ಇವತ್ತು ಸಂಕ್ರಾಂತಿ ಹಬ್ಬ. ಈ ವರ್ಷನಾದರೂ ಈ ರಸ್ತೆಗೆ ಏನಾದರೂ ಮುಹೂರ್ತ ಏನಾದರೂ ಇಟ್ಟು ಕೆಲಸಗಳನ್ನು ಮಾಡ್ತಾರೇನೋ, ಅಭಿವೃದ್ಧಿಗಳು ಮಾಡ್ತಾರೇನೋ ಅನ್ನೋ ಮಟ್ಟಕ್ಕೆ ಮಾಡಲಿ. ದೇವರು ಆಯಸ್ಸು ಆರೋಗ್ಯಗಳನ್ನು ಕೊಟ್ಟು ಕಾಪಾಡಲಿ. ಆದರೆ ಜನಗಳ ಜೀವದ ಜೊತೆ ಮಾತ್ರ ಅಧಿಕಾರಿಗಳು ಆಟ ಆಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಮಟ್ಟಕ್ಕೆ. ಬೊಮ್ಮಸಂದ್ರ ಪುರಸಭೆಗಳವರು ಅಷ್ಟೇ ರೀ, ಏನಾದರೂ ಒಂದು ಸಣ್ಣ ಪುಟ್ಟ ರಸ್ತೆಗಳೇನೋ ಅಭಿವೃದ್ಧಿ ಆಗಿಲ್ಲ ಅಂದರೆ, ಏನಾದರೂ ಸಣ್ಣ ಪುಟ್ಟ ಹಳ್ಳ ಪಳ್ಳ ಬಿದ್ದಿದ್ದಾರೆ, ನಾವೇನಾದರೂ ವೀಡಿಯೋಗಳು ಮಾಡಿ ಹಾಕಿದರೆ ಅವರು ಸ್ಪಂದಿಸಿ ಆ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿಕೊಡ್ತಾರೆ. ಇವರಿಗೆ ಅಷ್ಟು ಕೂಡ ಆಗೋದಿಲ್ವಾ? ನೋಡ್ತಾ ಇರ್ಬೋದು ನೋಡಿ, ಅವರು ಸಾರ್ವಜನಿಕರಿಗೆಲ್ಲ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ನೋಡ್ತಾ ಇರ್ಬೋದು. ಹಾಗಾಗಿ ಅಧಿಕಾರಿಗಳು ಗಮನಕ್ಕೆ ತಗೊಳ್ಬೇಕು. ಕಳೆದ 2-3 ತಿಂಗಳಿಂದ ಇದೇ ರೀತಿ ನಿಮಗೆ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇರೋದು. ಅಧಿಕಾರಿಗಳು ಸ್ವಲ್ಪ ದಯವಿಟ್ಟು ಮನವಿ ಮಾಡಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿಕೊಡಿ ಸಾರ್ವಜನಿಕರಿಗೆ ಅಂತ ತಮ್ಮಲ್ಲಿ ಕೊಡ್ಕೊಳ್ತಾರೆ.